ಮಾಡಿದ್ರೆ ನಾವು ಯಾಕೆ ತಾಳ್ಮೆಯಿಂದ ಇದ್ದೇವೆ? ಅವ್ರು ಮಾತಾಡಿದಂತ ಹೇಳಿ ತಮ್ಮ ಗಮನಕ್ಕೆ ಬಂತು, ತಾವು ಯಾವ ರೀತಿ ಹೇಳ್ಬೇಕು ಅವ್ರು ರಿಯಾಕ್ಷನ್ ಮಾಡಿದ್ರಿ. ಅಲ್ಲ ಅನೇಕ ಮಂದಿ ಮಾತಾಡಿದ್ರು, ಮಾತಾಡಿದ್ರು ಮಾಡ್ತಾ ಇದ್ದ ಬರೀ ಅದು ಮುಗಿದ್ರೆ ಸಭಾಪತಿಗಳು ಅವರವ್ರದ್ದೇ ಕೆಲಸಗಳಿರ್ತವೆ. ದೇವಲಗಳಿಗೆ ಯಾರು ಬರ್ಬೇಕಂತಿಲ್ಲ. ಕೆಲಸ ಇದೆ. ತಾವು ಏನ್ ಆದೇಶ ಮಾಡಿದ್ರಿ? ಸದನ ನಡೆಯೋ ಹೊತ್ತಲ್ಲಿ ಸದಸ್ಯರು ಜನಪರವಾಗಿ ಕೆಲಸ ಮಾಡಕ್ ಇಲ್ಲಿರೋದು ಕರ್ತವ್ಯ. ಅವ್ರಿಗೆ ಇಷ್ಟ ಬಂದಂಗ ಹೋಗೋದು ಅಂದ್ರೆ ನಾವೆಲ್ಲರೂ ನಾವಿಲ್ಲಿ ಕೂತ್ ಕೆಲಸ ಮಾಡ್ತಿಲ್ವೇ? ಮಾಡ್ಬೇಕು. ಅವರು ಹೇಗ್ ಹೋಗ್ತಾರ? ಅವರು ಟೈಮ್ ಫಿಕ್ಸ್ ಮಾಡಿ. ನಾವೇನು ಹೇಳಿದ್ದೀನಿ ಕಡೆಗೆ ನಾನು ಹೇಳ್ತೀನಿ ನಿಮ್ಗೆ 8 ಗಂಟೆ ಕರೆಸಿ, 8 ಗಂಟೆವರೆಗೂ ನಾವು ಸದನ ನಡೆಸ್ತೀನಿ. ಸಭಾಪತಿಗಳ ಸದನ ನಡೆಸ್ರಿ, ಅವ್ರು ಬರೋವರೆಗೂ ನಾವು ಕರ್ಕೊಂಡ್ ಬರ್ತೀವಿ. 8 ಗಂಟೆ ಕರ್ಕೊಂಬರ್ರಿ, ನೀವು ಕರ್ಕೊಂಬರ್ರಿ. ಸಭಾನಾಯಕರೇ, ನಜೀರ್ ಅಹ್ಮದ್ ಹೇಳ್ರಿ, ಇಲ್ಲ ನಾನು ಭಾಳ ಅಷ್ಟೇ ಆಕ್ಷನ್ ತಗೋಬೇಕಾಗುತ್ತೆ. ಮಾತಾಡಕ್ಕೆ ಅವ್ನು ಸ್ವಲ್ಪ ನಾಲ್ಗೆ ಸರಿ ಮಾತಾಡನ್ರಿ, ಇಲ್ಲಾಂದ್ರೆ ನಾಲ್ಗೆ ಕೇಳ್ಬೇಕಾಗತ್ತೆ. ಒಂದು ಏನು ಮಾತು ಅಂತ ಏನಿಲ್ಲ, ಏನು ಏನ್ ಮಾತಾಡ್ತೀನಿ ಹೊರಗೆ ಹಾಕ್ಬೇಕಾಗುತ್ತೆ ಮಾತು. ಇದು ನೀವು ತಿಳಿದ ಕನ್ನಡ ಮಾತಾಡ್ತೀನಿ. ಸರಿಯಲ್ಲ, ನನಗೆ ಮಾತಾಡ್ತಾನ ನನಗೆ ತೋರಿಸ್ತಾನ ಮತ್ ಬಟ್ ಮಾಡಿ ಚೇರ್ಮನ್ ಸಾಹೇಬ್ರೆ, ಅವರು ತಮ್ಮ ಬಗ್ಗೆ ಹೇಳಿದ್ದಲ್ಲ, ಮಾನ್ಯ ಸದಸ್ಯನ ನಿಮಿಷ ತಮ್ಮ ಬಗ್ಗೆ ಹೇಳಿದ್ದಲ್ಲ, ಅವರು ಮಾನ್ಯ ಸದಸ್ಯನ ಹೊರಗಡೆ ಕಳ್ಸಿದ್ರಲ್ಲ, ಅವ್ರು ಕರ್ಕೊಂಡ್ ಬನ್ನಿ ಅಂತ. ಅದು ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳಿದ್ರು ಅವ್ರಿಗೆ ನಮ್ಗಲ್ಲ. ಹೇಳ್ತೀನಿ ಇವರೇ ಹರಿಪ್ರಸಾದ್ ಅವ್ರಿಗೆ, ನಾ ಇಲ್ಲಿ ಕುಂತೀನಿ, ಅವ್ರಿಗೆ ಕರೆದೆ ನನಗೆ ಕೈ ಮಾಡಿ ಮ್ಯಾಚ್ ಫಿಕ್ಸಿಂಗ್ ಅಂತ ನಾನು ಮಾತಾಡ್ತಾನೆ. ನನಗೆ ಮಾತಾಡ್ತಾನೆ ಮೊದಲಿಗಿದು, ಅವ್ರಿಗೆಲ್ಲ ಮೊದಲಿಗೆ ಮಾತಾಡುದು. ನಾ ಹೇಳ್ತೀನಿ, ನೀನು ಮೊದಲೇ ಗೌರವದಿಂದ ನೋಡ ಕಲಿ. ನನಗೆ ಇಲ್ಲಿಗೆ ತನಕ ಹೇಳ್ಕೊಂಬಂದಿಲ್ಲ, ಅದೇ ಕೊಟ್ಟಿರೋ ಗೌರವ. ಕರ್ಕೊಂಬರಕ್ ಪ್ರಯತ್ನ ಮಾಡ್ತೀನಿ ಸಭಾಪತಿಗಳೇ, 8 ಗಂಟೆ ಕರ್ಕೊಂಡೇ ಬಂದ್ಬಿಡ್ತೀನಿ. ನನ್ ಕೈಯಲ್ಲಿಲ್ಲ, ನಾನ್ ಪ್ರಯತ್ನ ಮಾಡ್ತೀನಿ ಸಭಾಪತಿಗಳೇ, ನಾನ್ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಗೊತ್ತಿಲ್ಲ, ಪರಿಸ್ಥಿತಿ ನನ್ ಕೈಯಲ್ಲಿಲ್ಲ. ನಾನು ಕರ್ಕೊಂಡೇ ಬಂದ್ಬಿಡ್ತೀನಿ, ಒತ್ಕೊಂಡೇ ಬಂದ್ಬಿಡ್ತೀನಿ. ನಿಮಗೆ ಮಾತು ಕೊಡಕ್ಕಾಗಲ್ಲ. ಇದು ಪ್ರಯತ್ನ ಸಾಧ್ಯ ಇಲ್ಲ. ನೀವು ದಯವಿಟ್ಟು ಎಲ್ಲರೂ ಕೇಳ್ರಿ, ಅಭಿಪ್ರಾಯ ಕೇಳಿ ಡಿಸಿಷನ್ ತಗೊಳ್ಳಿ. ಇವು ಇಲ್ಲ 8 ಗಂಟೆ ಆಗ್ತದೆ, 9 ಗಂಟೆ ಆಗ್ತದೆ, ಆಮೇಲೆ ಇಲ್ಲ 9 ಗಂಟೆ ಆಗಲ್ಲ 10 ಗಂಟೆ ಆಗ್ತದೆ ಅಂತ ಹೇಳ್ತಾರೆ. ನಾವೆಲ್ಲ ಕುಂದಿರ್ಬೇಕಾ? ಅವೆಲ್ಲ ಆಗಲ್ಲ ಸರ್. ಫಿಕ್ಸ್ ಮಾಡಿ ಫಿಕ್ಸ್ ಟೈಮ್ ಅಷ್ಟೇ. ಫಿಕ್ಸ್ ಟೈಮ್ 8 ಗಂಟೆ ಬರ್ಬೇಕು. ನನ್ನ ನಿರ್ದೇಶನ 8 ಗಂಟೆ ಬರ್ಬೇಕು ಹೇಳಿ. 8 ಗಂಟೆ ನಿರ್ದೇಶನ ಕೊಟ್ಟಿಯ ಸಭಾಪತಿಗಳು ಹೇಳಿದ್ದಾರೆ 8 ಗಂಟೆ ಕರ್ಕೊಂಡ್ ಬರ್ಬೇಕಂತ ಹೇಳಿದ್ದಾರೆ. ಅವ್ರು ಕೊಟ್ಟಾಗಿದೆ ಬಿಡಿ, ನಮಗೆ ಗೊತ್ತಿದೆ. ನೀವೊಂದ್ಸರಿ ಹೇಳ್ಬೇಕಾದ್ರೆ ಕೊಟ್ಟಾಗಿದೆ ನಿಮ್ಗೆಲ್ಲ ಅವ್ರಿಗೆ ಹೇಳ್ತಾರೆ. ಈಗ ನೀವು ಇವಾಗ ಅವರು ಆಡಳಿತ ಪಕ್ಷದವರು ಒಂದು ಮೋಷನ್ ಮೂವ್ ಮಾಡಿದರು, ತಮ್ಮ ಮುಂದೆ ಮೂವ್ ಮಾಡಿದ್ದಾರೆ. ಅದು ಏನು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅವರು ಓದಿ ಹೇಳಿದರು, ಸಭಾನಾಯಕರು ಓದಿ ಹೇಳಿದ ಮೇಲೆ ನಮಗೆಲ್ಲ ಗೊತ್ತಾಗಿರ್ತಕ್ಕಂಥದ್ದು. ನನಗೆ ಹಂಗಾರೆ ಒಂದು ಪೂರ್ವಭಾವಿ ನಿಗದಿಯಾಗಿರ್ತಕ್ಕಂಥ ಯಾವುದೋ ಒಂದು ಕಾರ್ಯಕ್ರಮ ನಿಗದಿಯಾಗಿರುತ್ತೆ. ಎಷ್ಟು ಜನ ಅಬ್ಸೆಂಟ್ ಇಲ್ಲ? ಅವರೆಲ್ಲರೂ ನನಗೆ ಬೇರೆ ಬೇರೆ ಏನೇನೋ ಅವ್ರವ್ರ ಕಾರಣಗಳಿಗೆ ಹೋಗಿರ್ತಾರೆ. ಏನು ಸಭೆ ನಡೀಬೇಕು, ಇಲ್ಲಿ ಸದನ ನಡಿಬೇಕಾದ್ರೆ ಎಲ್ಲರೂ 100% ಅಟೆಂಡೆನ್ಸ್ ಇಟ್ಟಿರ್ತಾರೆ. ಒಂದ್ ನಿಮಿಷ ಇರ್ರಿ.
11 ಗಂಟೆ ಚರ್ಚೆ ಮಾಡ್ತಾ ಇದ್ದೀವಿ. ನಿಮ್ಮ ಅವಕಾಶ ನಾನು ಅಲ್ಲೇ 11 ಗಂಟೆ ಚರ್ಚೆ ಮಾಡ್ತಾ ಇದ್ದೀವಿ. ನೀವು ಸದನ ನಡೆಯಕ್ಕೆ ಕಾಯ್ತಾ ಇಲ್ಲ. ಹೌದು. ಅವ್ರು ಕಾರ್ಯಕ್ರಮ ಹೋಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.